ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಿಂದಲೇ ರೋಗಿಗಳು ನಾಪತ್ತೆಯಾಗ್ತಾ ಇರೋದು ತೀವ್ರ ಕಳವಳಕ್ಕೆ ಕಾರಣ ಆಗಿದೆ. ನಿಮ್ಹಾನ್ಸ್ ಹಾಗೂ ಕಿದ್ವಾಯಿ ಆಸ್ಪತ್ರೆಗಳಿಂದ ಕಳೆದ ಸುಮಾರು 20 ತಿಂಗಳಲ್ಲಿ ಒಟ್ಟು 55 ರೋಗಿಗಳು ಕಾಣೆಯಾಗಿದ್ದಾರೆ. ಅಂದರೆ ನಿಜಕ್ಕೂ ನೀವು ಆತಂಕವನ್ನು ಪಡಬೇಕಾಗತ್ತೆ. ಈ ಪೈಕಿ ಇನ್ನೂ 3 ರೋಗಿಗಳ ಸುಳಿವೆ ಪತ್ತೆಯಾಗಿಲ್ಲ ಅನ್ನೋದು ಇನ್ನೂ ಯೋಚನೆ ಮಾಡುವಂತಹ ವಿಚಾರವಾಗಿದೆ. 2024ರ ಜನವರಿಯಿಂದ 2025ರ ಆಗಸ್ಟ್ವರೆಗೆ ಈ ಎಲ್ಲ ಪ್ರಕರಣಗಳು ದಾಖಲಾಗಿದೆ. ಬಹುತೇಕ ರೋಗಿಗಳು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಕಾಣೆಯಾಗಿದ್ದಾರೆ. ಪೋಷಕರು ಬಿಲ್ ಪಾವತಿ, ಔಷಧಿ ಖರೀದಿ, ಫೋನ್ ಕರೆಗಳಲ್ಲಿ ನಿರತರಾಗಿದ್ದಾಗ ಅಥವಾ OPDಯಲ್ಲಿ ಮಾತನಾಡ್ತಿದ್ದಾಗ ರೋಗಿಗಳು ಕಣ್ಮರೆಯಾಗಿದ್ದಾರೆ. ಇನ್ನು ನಿಮ್ಹಾನ್ಸ್ನಿಂದ 2, ಕಿದ್ವಾಯಿ ಆಸ್ಪತ್ರೆಯಿಂದ 1 ಇನ್ನೂ ಕೂಡ ಪತ್ತೆನೇ ಆಗಿಲ್ಲ. ನಿಮ್ಹಾನ್ಸ್ ವೈದ್ಯರ ಪ್ರಕಾರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುವ ಕೆಲವರಿಗೆ ಓಡಿ ಹೋಗುವಂಥ ಪ್ರವೃತ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ಕಿಜೋಫ್ರೋನಿಯಾ, ಬೈಪೋಲಾರ್ ಅಸ್ವಸ್ಥತೆ, ಬುದ್ಧಿಮಾಂದ್ಯತೆ ಇರುವವರಲ್ಲಿ ಈ ಅಪಾಯ ಹೆಚ್ಚು. ಕಾನೂನಿನ ಪ್ರಕಾರ ಮಾನಸಿಕ ರೋಗಿಗಳನ್ನು ಗುರುತಿಸುವ ಸಮವಸ್ತ್ರ ನೀಡೋದಕ್ಕೆ ಅವಕಾಶವಿರೋದಿಲ್ಲ. ರೋಗಿಗಳ ಗೌರವ ಕಾಪಾಡೋದೇ ಆಸ್ಪತ್ರೆಯ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕಿದ್ವಾಯಿ ಆಸ್ಪತ್ರೆಯ ಕಥೆಯನ್ನು ನೋಡೋದಾದರೆ ಅಲ್ಲಿ ಬರುವಂತಹ ಹೆಚ್ಚಿನವರು ಕ್ಯಾನ್ಸರ್ ಕೊನೆ ಹಂತದ ರೋಗಿಗಳು. ಅವರಿಗೆ ಚಿಕಿತ್ಸೆ ಜೊತೆಗೆ ಮಾನಸಿಕ ಬೆಂಬಲವೂ ನೀಡಬೇಕಾಗತ್ತೆ. ಇನ್ನು ಈ ಕಾಣೆಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಜ್ಞರು ಹೇಳುವಂಥ ಎಚ್ಚರಿಕೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಒಮ್ಮೆ ರೋಗಿಗಳು ಕಾಣೆಯಾದರೆ ಅವರು ದೈಹಿಕ ಮತ್ತು ಮಾನಸಿಕ ಅಪಾಯಕ್ಕೆ ಒಳಗಾಗ್ತಾರೆ. ಪುರುಷರಿಗೆ ಹಲ್ಲೆಯ ಭೀತಿ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳದ ಅಪಾಯ. ಈ ಪ್ರಕರಣಗಳು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ತೀವ್ರ ಮುಜುಗರವನ್ನು ತಂದಿವೆ. ರೋಗಿಗಳ ಸುರಕ್ಷತೆ ಆರೈಕೆದಾರರ ಜವಾಬ್ದಾರಿ. ಆಸ್ಪತ್ರೆಗಳ ಮೇಲ್ವಿಚಾರಣೆಯನ್ನು ಇನ್ನಷ್ಟು ಬಲಪಡಿಸಬೇಕಾದಂತಹ ಅಗತ್ಯ ಇದೀಗ ಗಂಭೀರವಾಗಿ ಕಾಣಿಸ್ತಾ ಇದೆ. ನಿಮ್ಹಾನ್ಸ್ ಹಾಗೂ ಕಿದ್ವಾಯಿ ಆಸ್ಪತ್ರೆಗಳಲ್ಲಿನ ಈ ರೋಗಿಗಳ ನಾಪತ್ತೆ ಪ್ರಕರಣ ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಈ ಬಗ್ಗೆ ಎಚ್ಚರಿಕೆ ಹಾಗೂ ಗಂಭೀರವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅತ್ಯಂತ ತುರ್ತು ಕೂಡ ಇದೆ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ಇದು ಜನಮನ ಧ್ವನಿ.